ಯೂರಿಯಾ ರಾಜ್ಯದಲ್ಲಿದೆ. ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇರೋದು ಇದು ಯಾವ್ಯಾವ ಜಿಲ್ಲೆಯಲ್ಲಿ ಸ್ಟಾಕ್ ಆಗಿದೆ, ಅದನ್ನು ನೀವು ಯಾವ ಜಿಲ್ಲೆಗಳಿಗೆ ಬೇಡಿಕೆ ಇದೆ, ಅಧಿಕವಾಗಿ ಬೇಡಿಕೆ ಇದೆ, ಅದಕ್ಕೆ ನೀವು ಹಂಚಿಕೆ ಮಾಡೋದನ್ನು ಬಿಟ್ಟು ಮಾನ್ಯ ಸೋಮಣ್ಣವ್ರು ಹೇಳ್ದಂಗೆ ಇದು ಕಾಳಸಂತೆಯಲ್ಲಿ ಮಾರಾಟ ಆಗಿದೆ, ಇದನ್ನೆಲ್ಲ ಹಿಡಿಬೇಕಲ್ವಾ? ಇದು ರಾಜ್ಯ ಸರ್ಕಾರದ ಕೆಲಸ, ವಿಜಿಲೆಂಟಾಗಿ ನೋಡುವಂಥದ್ದು. ನಮ್ಮ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದೆ, ಕೆಲವ್ರನ್ನ ಹಿಡಿಯುವಂಥ ಕೆಲಸನೂ ಆಗ್ತದೆ. ಇದರ ಜೊತೆಗೆ ನಾವೆಲ್ಲ ಕೂಡ ನಿಯೋಗ ಹೋಗಿ ಮಾನ್ಯ ಸಚಿವರುಗಳು ಮತ್ತು ನಾವು ಸಂಸದರು ಮಾನ್ಯ ಕೇಂದ್ರ ಸಚಿವರ ಹತ್ರ ಹೋಗಿ ಪ್ರತಿ ದಿವಸ 3,000-4,000 ಟನ್ನಷ್ಟು ಪ್ರತಿ ದಿವಸ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕೂಡ ಯೂರಿಯಾ ಬರ್ತಾ ಇದೆ. ಇದನ್ನಿಲ್ಲ ಅಂತೇಳಿ ಸುಳ್ಳೇಳೋ ಜಾಯಮಾನ ನಮ್ದಲ್ಲ. ನಾವೇನಿದ್ರೆ ಅದು ಸತ್ಯ ಮಾತಾಡ್ತೀವಿ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ನೀವು ವರ್ಷವಾರು ತಗೊಳ್ಳಿ, ಕರ್ನಾಟಕದ ಬೇಡಿಕೆ ಏನು, ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ. ಇವರು ಬೇಡಿಕೆ ಕೊಟ್ಟಿದ್ದಿದ್ದೇ 6.25 ಲಕ್ಷ, ಹಿಂದೆ 8,13,000 ಟನ್ ಯೂರಿಯಾ ಕೊಟ್ಟಿದ್ದೀವಿ. ಬೇಡಿಕೆ ಹೆಚ್ಚಾಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ? ಅಧಿಕವಾಗಿ ಮಳೆ ಆಗಿದೆ, ಕೃಷಿ ಭೂಮಿಯನ್ನು ಹೆಚ್ಚಿಗೆ ಇವತ್ತು ಕೃಷಿಯನ್ನು ಅವಲಂಬಿತರು ಇರತಕ್ಕಂಥವ್ರು ಮಾಡ್ತಾ ಇದ್ದಾರೆ, ಬೇಕಾಗಿದೆ. ಇದನ್ನೆಲ್ಲ ನೀವು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ನೀವು ಕೊಡಬೇಕಾಗಿರುವಂಥ ಸಂದರ್ಭದಲ್ಲಿ ಮುಂಚೆನೇ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ರೆ ಇನ್ನೂ ಹೆಚ್ಚಿಗೆ ಕೊಡ್ತಾ ಇದ್ವಿ. ಆದರೂ ಕೂಡ ನಮ್ಮ ಕೆಲಸ ಏನಿದೆ ಅಧಿಕವಾಗಿ ಕೇಳಿದ್ದೀರಿ. ನಾವು ಸಚಿವರುಗಳು ಅವ್ರ ನೇತೃತ್ವದಲ್ಲಿ ನಾವು ಈಗಾಗಲೇ ಮಾತಾಡಿದ್ದೀವಿ, ಪ್ರತಿ ದಿವಸ ಕೊಡಲಿಕ್ಕೆ ಆರಂಭ ಮಾಡಿದ್ದೀವಿ.